ಈಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ಬೀಳುವ ಹಂತದಲ್ಲಿರುವಂತಹ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಾ ಇದೆ. ಸಂಪೂರ್ಣವಾಗಿ ಶಾಲೆ ಈಗಾಗಲೇ ಶಿಥಿಲಾವಸ್ಥೆಗೊಂಡಿದೆ. ಗುಡಿಬಂಡೆಯ ಸರ್ಕಾರಿ ಶಾಲೆ ಇದು. ಶಿಥಿಲಾವಸ್ಥೆಗೊಂಡಿರುವಂತಹ ಶಾಲೆಯಲ್ಲೇ ಮಕ್ಕಳಿಗೆ ಪಾಠ ಪ್ರವಚನ ಮಾಡ್ತಿದ್ದಾರೆ. 150ಕ್ಕೂ ಅಧಿಕ ವರ್ಷಗಳ ಇತಿಹಾಸ ಇರುವಂತಹ ಸರ್ಕಾರಿ ಶಾಲೆ ಇದು. ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಶಾಲೆಯಲ್ಲಿ ಈ ಒಂದು ಕೊಠಡಿಯ ಕೊರತೆ ಕೂಡ ಇದೆ. ಯಾವಾಗ ಬೀಳುತ್ತೋ ಅನ್ನುವಂತಹ ಭಯದಲ್ಲೇ ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ. 310 ವಿದ್ಯಾರ್ಥಿಗಳಿರುವಂತಹ ಶಾಲೆಯಲ್ಲಿ ಕೊಠಡಿಗಳ ಸಮಸ್ಯೆ ಇದೆ. ಪ್ರಾಣ ಕೈಯಲ್ಲಿ ಹಿಡ್ಕೊಂಡು ಪುಟಾಣಿ ಮಕ್ಕಳು ಪಾಠ ಕೇಳ್ತಿದ್ದಾರೆ. ನಮ್ಮ ಶಾಲೆಯು 170 ವರ್ಷಗಳ ಹಿಂದಿನ ಶಾಲೆಯಾಗಿದೆ. ನಮ್ಮ ಶಾಲೆಯಲ್ಲಿ 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದೇವೆ. ಮಳೆಗಾಲ ಬಂದಿದೆ ಮತ್ತೆ ಮೇಲ್ಛಾವಣಿಗಳು ಬಿರುಕು ಬಿದ್ದು ಉದುರುತ್ತಿದೆ ಮತ್ತು ನಮ್ಮ ಶಾಲೆಯಲ್ಲಿ ಕೊಠಡಿಗಳನ್ನು ನಿರ್ಮಾಣ ಮಾಡಿಕೊಡಿ ಅಂತ ತಮ್ಮಲ್ಲಿ ವಿನಂತಿ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಮುಂಗಾರು ಆರಂಭ ಆಗಿದೆ. ನಿನ್ನೆ ಇನ್ನೂ ಒಂದು ಶಾಲೆಯಲ್ಲಿ ಇದೇ ರೀತಿ ಘಟನೆ ನಡೆದಿತ್ತು. ಸದ್ಯ ಮಕ್ಕಳಿರಲಿಲ್ಲ. ಮೊನ್ನೆ ನಡೆದಂತಹ ಕಲಬುರಗಿ ಘಟನೆಯಲ್ಲಿ ಮಕ್ಕಳು ಪಾಠ ಕೇಳ್ತಿದ್ದಂತಹ ಸಂದರ್ಭದಲ್ಲೇ ಇದೇ ರೀತಿ ಮೇಲ್ಛಾವಣಿ ಕಾಂಕ್ರೀಟ್ ಕುಸಿತ ಆಗಿತ್ತು. ಈಗ ಏನಾದ್ರೂ ಅದೇ ರೀತಿಯ ಘಟನೆ ಸಂಭವಿಸಿದ್ರೆ ಮಕ್ಕಳ ಗತಿ ಏನು? ಯಾಕೆ ಅದನ್ನ ಸರಿ ಮಾಡುವಂತ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗ್ತಿಲ್ಲ? ಚೈತ್ರ, ಖಂಡಿತವಾಗಿಯೂ ನ್ಯೂಸ್ 18 ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಹಾಗೂ ಅವುಗಳ ಅಭಿವೃದ್ಧಿಗಾಗಿ ನಿರಂತರವಾಗಿ ಒಂದು ಸುದ್ದಿಗಳನ್ನ ಮಾಡ್ತಾ ಇದ್ರು ಸಹ ಸರ್ಕಾರ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಸಹ ಇದೇ ಬಾರಿ ಈ ಕಳಪೆ ಒಂದು ಶಾಲೆಗಳ ಸಂಬಂಧಿಸಿದಂತೆ ಸಾಕಷ್ಟು ಸುದ್ದಿಗಳನ್ನು ಮಾಡಿರುವಂತಹದ್ದು. ಸದ್ಯ ಈಗ ಗುಡಿಬಂಡೆ ಪಟ್ಟಣದಲ್ಲಿರುವಂತಹ ಈ ಒಂದು ಸರ್ಕಾರಿ ಶಾಲೆಗೆ 150ಕ್ಕೂ ಇತಿಹಾಸವಿರುವಂತಹ ಈ ಒಂದು ಸರ್ಕಾರಿ ಶಾಲೆಯಲ್ಲೂ ಸುಮಾರು 310ಕ್ಕೂ ಸರ್ಕಾರಿ ವಿದ್ಯಾರ್ಥಿಗಳು ಇಲ್ಲಿ ಪಾಠ ಕೇಳ್ತಾ ಇರುವಂತದ್ದು ಮತ್ತೊಂದು ವಿಶೇಷವಾಗಿರುವಂತಹದ್ದು. ಇಷ್ಟೊಂದು ವಿಶೇಷವಿರುವಂತಹ ಶಾಲೆಯಲ್ಲಿ ಕಳಪೆ ಗುಣಮಟ್ಟದ ಗೋಡೆಗಳು ಹಾಗೂ ಸಂಪೂರ್ಣವಾಗಿ ಈ ಮೇಲ್ಛಾವಣಿ ಕುಸಿದಿರುವಂತಹ ಶಾಲೆಯ ಕೊಠಡಿಗಳಲ್ಲೇ ಭಯಭೀತಿಯಲ್ಲಿ ಮಕ್ಕಳಿಗ ಪ್ರಾಣ ಭಯದಿಂದ ಒಂದು ಪಾಠವನ್ನ ಕಲಿತಿರುವಂತಹ ದೃಶ್ಯಗಳನ್ನು ಸಹ ನಾವು ಕಾಣ್ತಾ ಇರಬೇಕಂದು. ಯಾಕಂದ್ರೆ ಇವುದೇ ಒಂದು ಶಾಲೆಯಲ್ಲಿ ಸಾಕಷ್ಟು ಜನ ಸರ್ಕಾರಿ ಅಧಿಕಾರಿಗಳಾಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ, ಭವಿಷ್ಯವನ್ನ ನಿರೂಪಿಸುವಂತಹ ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ ತಯಾರಾಗ್ತಾ ಇದ್ದಾರೆ. ಆದ್ರೆ ಇಂತಹ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ಕಳಿಸಲು ಒಂದು ರೀತಿಯಲ್ಲಿ ಪೋಷಕರು ಸಹ ಭಯಭೀತಿಯಲ್ಲೇ ಈ ಒಂದು ಶಾಲೆಗೆ ಕಳಿಸ್ತಾ ಇರುವಂತಹದ್ದು. ಯಾಕಂದ್ರೆ ಈಗಾಗಲೇ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತರಲಾಗಿದೆ, ಜೊತೆಗೆ ಸ್ಥಳೀಯ ಶಾಸಕರ ಗಮನಕ್ಕೂ ತರಲಾಗಿದೆ. ಆದ್ರೆ ಯಾವುದೇ ಕ್ರಮವನ್ನ ಇದುವರೆಗೂ ಸಹ ಕೈಗೊಂಡಿಲ್ಲ. ಆದ್ರಿಂದ ನಮ್ಮ ಶಾಲೆಯನ್ನ ಅಭಿವೃದ್ಧಿ ಪಡಿಸಿ ಅಂತ ಮಕ್ಕಳು ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇರುವಂತದ್ದು. ಮತ್ತೊಂದು ಕಡೆ ಸ್ಥಳೀಯ ನಿವಾಸಿಗಳು ಸಹ ಬಹಳಷ್ಟು ರೀತಿಯಾದಂತಹ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಶಾಲೆಯಲ್ಲಿ 100 ಇತಿಹಾಸವಿರುವಂತಹ ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳು ಕಲಿತಾ ಇದ್ರು ಸಹ ಯಾವುದೇ ರೀತಿಯಾದಂತಹ ಪ್ರೋತ್ಸಾಹ ಹಾಗೂ ಅಭಿವೃದ್ಧಿ ಕಡೆಗೆ ಸರ್ಕಾರ ಗಮನ ಕೊಡ್ತಾ ಇಲ್ಲ. ಈಗಲಾದ್ರೂ ಸಹ ಧನ್ಯವಾದ ದತ್ತಾತ್ರೇಯ. ನೋಡೋಣ ಈಗಲಾದ್ರೂ